ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಶಿ ಅಂತ, ಬೆಂಗಳೂರಿನವ. ಸೊ ಇವತ್ತು ನಾನು ಒಂದು ಹೊಸ ಪ್ರಯೋಗ ಮಾಡೋಣ ಅಂತ, ಬ್ಲಾಗ್ ಮಾಡೋಣ ಅಂತ, ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಒಂದು ದಿಕ್ಕಲ್ಲಿ ಇವತ್ತು ನಾನು ಅಬೇರ್ಸ್ವಿತ್ ಅನ್ನೋ ಒಂದು ಊರು, ಯುನೈಟೆಡ್ ಕಿಂಗ್ಡಮ್, UK ಅಂತ ಯುನೈಟೆಡ್ ಕಿಂಗ್ಡಮಲ್ಲಿ ಇದ್ದೀನಿ. ಸೊ ಇಲ್ಲಿಗೆ ವಿಸಿಟಿಗೆ ಬಂದಿದ್ದೆ ನನ್ನ ಮಗಳ ಮನೆಗೆ. ಸೊ ಹಾಗೆ ಒಂದು ವೀಡಿಯೋ ಮಾಡೋಣ ಅನ್ನಿಸ್ತು, ಒಂದು ಪ್ರಯತ್ನ. ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಈ ಊರು ಏನಿದೆ ಅಬೇರ್ಸ್ವಿತ್ ಅಂತ, ಇದು ವೇಲ್ಸ್ ಅನ್ನೋ ಒಂದು ಪ್ರಾಂತದ ಒಂದು ಚಿಕ್ಕ ಟೌನ್. ನಿಮಗೆ ಗೊತ್ತಿರೋಂಗೆ ಇಂಗ್ಲೆಂಡ್ ಅಂದರೆ ಅದು ಇಟ್ ಕಂಟೈನ್ಸ್ ವೇಲ್ಸ್, ಸ್ಕಾಟ್ಲ್ಯಾಂಡ್ ಮತ್ತು ಇಂಗ್ಲೆಂಡ್, ಮೂರು ಕಲಿತು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ವೇಲ್ಸಿನ ವೆಸ್ಟ್ ಆಫ್ ವೇಲ್ಸಲ್ಲಿ ಇರೋವಂಥ ಒಂದು ಸಮುದ್ರದ ತಟದಲ್ಲಿರೋವಂಥ ಊರಿದು, ಚಿಕ್ಕದು ಊರು, ಭಾಳ ಚೆನ್ನಾಗಿದೆ, ನೇಚರ್ ಈಸ್ ವೆರಿ ಗುಡ್. ಸೊ ಆ ಊರಲ್ಲಿ ಇಲ್ಲಿ ನೋಡಿದ್ರೆ ನೀವು ಬೋರ್ಡು ಅಬೇರ್ಸ್ವಿತ್ ಅಂತ ಇದರ ಹೆಸರು. ಸೊ ಇದು ಈ ಊರಿನ ರೈಲ್ವೆ ಸ್ಟೇಷನ್ನು. ನಾನು ರೈಲ್ವೆ ಸ್ಟೇಷನ್ ಹೊರಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಇದ್ರ ಒಳಗಡೆ ಹೋಗಬೇಕು ಅಂದರೂ ಹೋಗ್ಬೋದು. ಇಲ್ಲೇನೆಂದರೆ ಟ್ರೈನು ಗಂಟೆಗೆ ಒಂದು ಟ್ರೈನ್ ಬರುತ್ತೆ ಅಷ್ಟೇ, ಜಾಸ್ತಿ ಟ್ರೈನ್ಗಳೇನು ಬರೋಲ್ಲ. ಬರ್ಮಿಂಗ್ಹ್ಯಾಮ್ ಅನ್ನೋ ಊರಿಂದ ಮಾತ್ರ ಇಲ್ಲಿಗೆ ಟ್ರೈನ್ ಬರುತ್ತೆ ಅಷ್ಟೇ. ಇದು ಡೆಡ್ ಎಂಡ್ ಇದೆ, ಇಲ್ಲಿಂದ ಮತ್ತೆ ತಿರುಗಿ ವಾಪಸ್ ಹೊಟ್ಟೋಗುತ್ತೆ. ಸೊ ಈ ಸ್ಟೇಷನಲ್ಲಿ ನಿಮಗೆ ಟ್ರೈನ್ ಬಂದಾಗ ಮಾತ್ರ ಜನ ಕಾಣ್ತಾರೆ, ಇಲ್ಲ ಅಂದರೆ ಜನ ಏನಿರಲ್ಲ, ಯಾವಾಗಲೂ ಅಷ್ಟೇ ಖಾಲಿನೇ ಇರುತ್ತದೆ. ಸೊ ಇಲ್ಲಿ ನೋಡಿದ್ರೆ ನಮ್ಮ ಹಳೆ ಕಾಲದ್ದು ಬ್ರಿಟಿಷ್ನವ್ರದ್ದು ಏನು ರೈಲ್ವೆ ಸ್ಟೇಷನ್ಗಳಿತ್ತು, ಅದೇ ಥರನೇ ಇದು ಸೇಮ್. ಆ ಥರ ಮಾಡರ್ನ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಬೇಸಿಕ್ ಫೆಸಿಲಿಟೀಸ್ ಇರುತ್ತೆ. ಟ್ರೈನ್ಗಳೆಲ್ಲ ಮಾಡರ್ನ್ಲೆಸ್ ಎಲ್ಲ ಟೈಮಿಗೆ ಸರಿಯಾಗಿ ಬರುತ್ತಿಲ್ಲ. ಸೊ ಇಲ್ಲಿ ನೋಡಿದ್ರೆ ಬೋರ್ಡು ಯಾವ ಊರಿಂದ ಬರ್ತಾ ಇದೆ, ಟೈಮ್ ಎರಡು. ನೀವು ಗಮನಿಸಿದ್ರೆ ಇಲ್ಲಿ ಎರಡು ಭಾಷೆ ಇರುತ್ತೆ, ಒಂದು ಇಂಗ್ಲೀಷು, ಇನ್ನೊಂದು ಇಲ್ಲಿನ ಲೋಕಲ್ ಭಾಷೆ ವೆಲ್ಷ್ ಅಂತ ಹೇಳಿ. ಇದು ವೇಲ್ಸಲ್ಲಿ ಇರೋದರಿಂದ ವೆಲ್ಷ್ ಅನ್ನೋ ಭಾಷೆ ಇವರು ಯೂಸ್ ಮಾಡೋದು. ಅದು ನೀವು ನೋಡಿದ್ರೆ ಎರಡು ಭಾಷೆನೂ ಇರುತ್ತೆ, ಎಲ್ಲ ಬೋರ್ಡುಗಳಲ್ಲೂ ಎರಡು ಭಾಷೆನೂ ಇರುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ವಯಸ್ಸಾದವರು, ಭಾಳ 80 ವರ್ಷದವರು ಆಗಲಿ, 85 ವರ್ಷ 90 ವರ್ಷದವರೆಗೂ ಅವರಷ್ಟುಗಾರೆ ಓಡಾಡ್ಕೊಂಡಿರ್ತಾರೆ ಇಲ್ಲಿ. ನಮ್ಮೂರುಗಳ ಥರ 60 ವರ್ಷ ಆಗಿದ ತಕ್ಷಣ ವಯಸ್ಸಾಗೋಯ್ತು ನನಗೆ ಅಂಥೇಳಿ ಮನೆ ಮೂಲೆಯಲ್ಲಿ ಕೂರಲ್ಲ. ಎಲ್ಲಿ ನೋಡಿದ್ರು ನೀವು ವಯಸ್ಸಾದವರು ಅವ್ರ ಪಾಡಿಗೆ ಅವ್ರ ಕೆಲಸಗಳು ಅವ್ರು ಮಾಡ್ಕೊತಾರೆ, ಅಂಗಡಿಗೆ ಹೋಗ್ತಾರೆ ಬರ್ತಾರೆ. ಇಲ್ಲಿ ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಇವ್ರಿಗೆ ಫ್ರೀ, ಗೌರ್ಮೆಂಟೇ ಕೊಡುತ್ತೆ. ಏನು ಟ್ಯಾಕ್ಸ್ ತೊಗೊಳ್ತಾರೆ ಅದರಲ್ಲೇ ಹೆಲ್ತ್ ಎಲ್ಲ ಫ್ರೀ ಇರುತ್ತೆ. ಸೊ ಹುಷಾರಿಲ್ಲ ಅಂದರೆ ಫೋನ್ ಮಾಡಿದ್ರೆ ಆ್ಯಂಬುಲೆನ್ಸ್ ಬಂದು ಕರ್ಕೊಂಡು ಹೋಗುತ್ತೆ, ಹಂಗೇನಾದರೂ ಬೇಕಿದೆ. ಬಟ್ ಇಲ್ಲಿ ನನಗೆ ನೋಡಿರೋ ಮಟ್ಟಿಗೆ ಎಲ್ಲ ಭಾಳ ಹೆಲ್ತಿಯಾಗಿ ಇರ್ತಾರೆ, ಯಾಕಂದರೆ ಇಲ್ಲಿ ಪೊಲ್ಯೂಷನ್ ಇಲ್ಲ. ಸೊ ಅದರಿಂದ ಅವರು ಸೇವಿಸೋ ಹವಾ ಆಗಲಿ ಎಲ್ಲನೂ ಪರಿಶುದ್ಧವಾಗಿರುತ್ತೆ. ಸೊ ಅದರಿಂದ ಅವ್ರಿಗೇನು ತೊಂದರೆ ಇಲ್ಲ ಅನಿಸುತ್ತೆ ನೋಡಿದ್ರೆ, ಯಾಕಂದರೆ ಅವರು ಲಾಂಗಿವಿಟಿನೂ ಜಾಸ್ತಿ ಇರುತ್ತೆ. ಎಲ್ಲ ವಯಸ್ಸಾದವರೆಲ್ಲ ಇಂಡಿಯಾ ಥರ ಬೇಗ ಹೋಗಲ್ಲ ಅನಿಸುತ್ತೆ, 70-80 ವರ್ಷದವರೆಗೂ ಇರುತ್ತೆ. ಈಗ ಸಿಗ್ನಲ್ ಕ್ರಾಸ್ ಮಾಡ್ತಾಯಿದ್ದೀನಿ. ಇದು ಈ ಊರಿನ ಒಂದು ಮೇನ್ ರೋಡ್ ಅಂತಲೇ ಹೇಳ್ಬೋದು. ಸ್ಟೇಷನ್ ಇದೆ, ಅದರ ಎದುರುಗಡೆ ನಮ್ಮ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಇದ್ದಂಗೆ ಬಸ್ ಸ್ಟೇಷನ್ನು ಇಲ್ಲೇ ಇದೆ ಪಕ್ಕದಲ್ಲೇ. ಅಕ್ಕಪಕ್ಕ ಊರುಗಳಿಗೆಲ್ಲ ಬಸ್ ಹೋಗುತ್ತೆ. ಇದು ಸಿಟಿ ಬಸ್ ಅಂತ ಏನಿಲ್ಲ, ಯಾಕಂದರೆ ಊರು ಚಿಕ್ಕದಾದ್ರಿಂದ ಅಕ್ಕಪಕ್ಕ ಸಾಕಷ್ಟು ಊರುಗಳಿವೆ. ಸೊ ಎಲ್ಲ ಕಡೆಗೂ ಬಸ್ಸು ಇದೆ. ಸೊ ನಿಮಗೆ ಟೈಮ್ ನೋಡಿದ್ರೆ 12:15 ಲೋಕಲ್ ಟೈಮ್. ಇವತ್ತು ವೆದರು ತುಂಬ ಚೆನ್ನಾಗಿದೆ. ಯೂಶ್ವಲಾಗಿ ಇಲ್ಲಿ ಮಳೆಗಳೇ ಬರ್ತಾನೆ ಇರುತ್ತೆ ಯಾವಾಗಲೂ. ಒಂದೇ ದಿವಸದಲ್ಲೇ ನಿಮಗೆ 4 ವೆದರು ಕಾಣುತ್ತೆ. ಬಿಸಿಲು ಇರುತ್ತೆ, ಮಳೆನೂ ಬರುತ್ತೆ, ಇದಕ್ಕಿದಂಗೆ ಚಳಿ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ವರ್ಷದಲ್ಲಿ ಒಂದು 9-10 ತಿಂಗಳು ಮಳೆ ಚಳಿ ಅನ್ನೋದು ಭಾಳ ಕಾಮನ್. ಅದಕ್ಕೆ ಎಲ್ಲರೂ ಜಾಕೆಟ್ಗಳು ಜರ್ಕಿನ್ಗಳು ಇಟ್ಕೊಂಡು ಓಡಾಡ್ತಿರ್ತಾರೆ. ಇದೊಂದು ಮೇನ್ ರೋಡು. ಅಂಗಡಿಗಳು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಏನಂದರೆ ನಾಯಿಗಳು, ನಿಮಗೆ ಎಲ್ಲಿ ನೋಡಿದ್ರು ಜನಗಳು ನಾಯಿಗಳು ಸಾಕೋದು ಅನ್ನೋದು ಒಂದು ಕಾಮನ್ ಇದು. ಒಬ್ಬೊಬ್ಬರ ಹತ್ರನೇ 2 ನಾಯಿಗಳಿರುತ್ತೆ, ಇಟ್ಕೊಂಡು ಓಡಾಡ್ತಿರ್ತಾರೆ ನಾಯಿಗಳನ್ನ. ಇಲ್ಲಿ ಹೋಟೆಲ್ಗಳಲ್ಲಿ ಕೆಫೆ ಅಂತ ಕರೀತಾರೆ, ಅಲ್ಲಿಗಳ ನಾಯಿಗಳನ್ನು ಅಲೋಡ್. ಈಗ
ನೋಡಿದ್ರೆ ಈ ಥರ ಕೆಫೆಗಳಿರ್ತವೆ, ಅದರಲ್ಲಿ ನಾಯಿಗಳು ಕರ್ಕೊಂಡು ಹೋಗ್ತಾರೆ. ಸೊ ಅವಕ್ಕೆ ಅಂತಲೇ ಸಪ್ರೇಟ್ ಒಂದು ಐಸ್ ಕ್ರೀಮ್ ಇರುತ್ತೆ ನಾಯಿಗಳಿಗೆ, ಅದಕ್ಕೆ ಅಂತ ಸಪ್ರೇಟಾಗಿ ಒಂದು ಕಾಫಿ ಇರುತ್ತೆ, ಅದು ಫ್ರೀ. ನೀವು ಈ ಬೋರ್ಡ್ ನೋಡಿದ್ರೆ ನಿಮಗೆ ಡಾಗ್ಸ್ ವೆಲ್ಕಮ್ ಅಂತ ಬಂದಿದೆ. ಒಂದು ಕಾಲದಲ್ಲಿ ನಿಮಗೆ ಅಕ್ಕ ಇದ್ದಂಗೆ ಗಾಂಧೀಜಿ ಸೌತ್ ಆಫ್ರಿಕಾಗೆ ಹೋದರೆ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ನಾಟ್ ಅಲೌಡ್ ಅಂತ ಬೋರ್ಡ್ ಇರ್ತಾ ಇತ್ತು ಆಗಿನ ಕಾಲದಲ್ಲೆಲ್ಲ ಅಂತ ಹೇಳ್ತಾಯಿದ್ರು. ನಮ್ಗೆ ಇಂಡಿಪೆಂಡೆನ್ಸ್ ಬರೋಕ್ಕೆ ಮುಂಚೆ. ಇವಾಗ ನೋಡ್ತೀವಿ ಡಾಗ್ಸ್ ಆರ್ ವೆಲ್ಕಮ್ ಅಂತ ಹಾಕಿದ್ದಾರೆ ಇವರೆಲ್ಲ. ಸೊ ಇದು ಈ ಊರಿನ ಪ್ರದೇಶ. ಈಗ ಸಮುದ್ರದ ತಟಕ್ಕೆ ಹೋಗ್ತಾ ಇದ್ದೀವಿ. ಸಮುದ್ರ ಇಲ್ಲಿ ಭಾಳ ಚೆನ್ನಾಗಿದೆ, ಸುಂದರವಾದ ಸಮುದ್ರ, ತೋರಿಸ್ತೀನಿ. ಇದು ಊರಿನ ಒಂದು ಜಲಕ್ ಅಂತ ಹೇಳ್ಬೋದು. ಬೆಟ್ಟ ಇದೆ ನೋಡಿ, ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆ, ಆದರೆ ಇವತ್ತು ಅದನ್ನು ಗೊತ್ತಿಲ್ಲ. ಬೊಂಬೆ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ, 2 ಬೊಂಬೆಗಳು. ಈ ಊರ ಹೆಸರು ಬರೆದಿದೆ ಅದರ ಮೇಲೆ. ತರಾವರಿ ಅಂಗಡಿ ಇದೆ ಈ ರೋಡಲ್ಲಿ. ಇದು ಸ್ಪಾರ್ ಅಂದ್ಬಿಟ್ಟು ಚಿಕ್ಕದು ಸೂಪರ್ ಮಾರ್ಕೆಟು. ಸ್ಟೇಷ್ನರಿ ಶಾಪು, ಪೋಸ್ಟ್ ಆಫೀಸು ಇಲ್ಲೇ ಇದೆ. ಇದು ಬಂದು ಒಂದು ಮ್ಯೂಸಿಯಮ್ಮು. ಈ ಊರಿನ ಹಿಸ್ಟ್ರಿ, ಈ ಪ್ರದೇಶದ ಹಿಸ್ಟ್ರಿ ಎಲ್ಲ ಇದರಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. 2 ಫ್ಲೋರ್ ಇದೆ, ತುಂಬ ಚೆನ್ನಾಗಿದೆ. ಹಿಸ್ಟ್ರಿ ಆಗಲಿ, ಇವರು ಫಸ್ಟು ಹೆಂಗೆ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಅವರಿಂದ ತಗೊಂಡು ಫಸ್ಟು, ಆಮೇಲೆ ಹೆಂಗೆ ಬ್ರಿಟಿಷ್ ಮತ್ತು ಆಕ್ಯುಪೈ ಮಾಡಿದ್ರು. ಯಾಕಂದರೆ ಇವ್ರನ್ನೂ ನಮ್ಮ ಊರ ಥರನೇ ಬ್ರಿಟಿಷವರು ಆಕ್ಯುಪೈ ಮಾಡಿ ಆಳಿದ್ದಾರೆ ಇವ್ರನ್ನ ಇಷ್ಟು ವರ್ಷ. ಈಗಲೂ ಇವರು ಸಪ್ರೇಟಾಗೆ ಇರಬೇಕು ಅಂತ ಪ್ರಯತ್ನ ಪಡ್ತಾರೆ. ಏನಂದರೆ ಈಗ ಡೆಮಾಕ್ರಸಿ ಆದ್ದರಿಂದ ಅದು ಓಟ್ ಹಾಕ್ತಾರೆ 4 ವರ್ಷಕ್ಕೊಂದ್ಸಲಿ ಏನೋ. ಸೊ ಪ್ರತಿ ಸಲಿನೂ ಯಾರೋ ಒಬ್ಬರು ನಮ್ಮ ಸ್ನೇಹಿತರಲ್ಲಿ ಹೇಳ್ತಿದ್ರು 50-50 ಆಗ್ತಾ ಇರುತ್ತೆ, ಯಾವಾಗಲೂ 49-51 ಅಂತ. ಸೊ ಅದು ಯಾವತ್ತು 51 ನಮಗೆ ಬೇರೆ ಬೇಕು ಅಂತಾರೋ ಆವತ್ತು ಇವರು ಹೊರಗಡೆ ಬರ್ತಾರೆ ಯುನೈಟೆಡ್ ಕಿಂಗ್ಡಮಿಂದ ಅನಿಸುತ್ತೆ. ಬಟ್ ಈಗಲೂ ಅವ್ರಿಗೆ ಬರೀ ಸೆಂಟ್ರಲ್ ಮಾತ್ರ ಅವರು ಇನ್ಚಾರ್ಜ್, ಮಿಕ್ಕಿದ್ದೆಲ್ಲ ಇವ್ರ ಲಾ ಇವ್ರದ್ದೇ. ಇವ್ರು ಬೇಕಂದ್ರೇ ಏನಾದರೂ ಚೇಂಜಸ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಯಾವುದು ಫೋರ್ಸ್ಫುಲ್ ಅಂತೂ ಯಾವುದೂ ಇಲ್ಲ ನನಗೆ ಗೊತ್ತಿರೋ. ಸೊ ಇದು ನೋಡಿ ಸ್ನೇಹಿತರೆ, ಸಮುದ್ರ. ಈಗ ಸಮುದ್ರದ ಹತ್ರ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ, ವಿಪರೀತ ಗಾಳಿ ಇದೆ ಇವತ್ತು. ತೋರಿಸ್ತೀನಿ ನೋಡಿ ನಾಯಿಗಳು ನೋಡಿ. ನಾನು ಆಗಲೇ ಹೇಳಿದಂಗೆ ನಾಯಿಗಳು ಅಂದರೆ ಇಲ್ಲಿ ಅವ್ರ ಜೀವನನೇ ಸಾಕಷ್ಟು. ನಂಗೆ ಒಂದು ಗಾದೆ ಜ್ಞಾಪಕ ಬರುತ್ತೆ, ನಮ್ಮೂರಲ್ಲೆಲ್ಲ ಯಾವುದು ಪರಿಸ್ಥಿತಿ ಹದಗೆಟ್ಟೋಗಿದ್ರೆ ನಾಯಿ ಪಾಡು ಅಂತೀವಿ, ಆದರೆ ಈ ಊರಲ್ಲಿ ಮಾತ್ರ ನಾಯಿಗಳದ್ದೇ ರಾಜ್ಯ, ಅದ್ರ ಪಾಡೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಲ್ಲ ಚೆನ್ನಾಗಿದ್ದಾಗ ನಾಯಿ ಪಾಡು ಅಂತ ಹೇಳ್ಬೇಕೇನೋ ಬಹುಶಃ, ನಮ್ಮೂರ ಥರ ಹೇಳಬಾರ್ದು. ಸೊ ಸಮುದ್ರ ನೋಡಿ ಭಾಳ ಚೆನ್ನಾಗಿದೆ, ಅಲೆಗಳು. ಸೊ ಒಂದೊಂದು ದಿವಸ ಗಾಳಿ ಜಾಸ್ತಿ ಇದ್ದಾಗ ನಿಮಗೆ ನೀರು ಇಲ್ಲಿವರೆಗೂ ಬಂದ್ಬಿಡುತ್ತೆ. ಈಗ ನಾನು ನಿಂತಿದ್ದೀನಲ್ಲ ಈ ಜಾಗದವರೆಗೂ ನೀರು ಬಂದ್ಬಿಟ್ಟಿರುತ್ತೆ ಹೈ ಟೈಡ್ ಇದ್ದಾಗ. ನೋಡಿ ವಯಸ್ಸಾದವರು ಇವರು ಅಷ್ಟೇ, ಇವರು ಅಷ್ಟೇ. ಸೊ ವಯಸ್ಸಾದವರೆಲ್ಲ ಇಲ್ಲೇ ಯಾರು ಮನೇಲಿ ಕೂರಲ್ಲ, ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ತಾ ಇರ್ತಾರೆ. ಈ ಮನೆಗಳು, ಈ ಸಮುದ್ರದ ತಡದಲ್ಲಿರೋ ಮನೆಗಳು ಸ್ವಲ್ಪ ಎಕ್ಸ್ಪೆನ್ಸಿವ್, ರೇಟ್ಗಳು ಜಾಸ್ತಿ. ಕೆಲವು ಹೋಟೆಲ್ಗಳು ಇವೆ ಇಲ್ಲಿ. ಏನಂದರೆ ಇವ್ರಿಗೆ ಸೈಕ್ಲೋನ್ ಎಲ್ಲ ಬಂದಾಗ, ತುಫಾನ್ ಬರುತ್ತಲ್ಲ, ಅದು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅವರು. ಯಾಕೆಂದರೆ ನೀರು ಆ ಮನೆ ಹತ್ತರವರೆಗೂ ಹೋಗಿತ್ತಂತೆ 2 ವರ್ಷದಿಂದ ಸೈಕ್ಲೋನ್ ಬಂದಾಗ. ಏನಂದರೆ ರಾತ್ರಿ ಸ್ವಲ್ಪ ಈ ಅಲೆಗಳು ಸಾಫ್ಟ್ ಅದು ಬರ್ತಾನೆ ಇರುತ್ತೆ. ಬಟ್ ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನಿಮಗೆ ಇದೆಲ್ಲ ಸಿಗುತ್ತೆ. ಅದನ್ನು ಒಳಗಡೆ ಇರೋದು ಸಮುದ್ರ ತಡ್ಡಲ್ಲಿರೋದು. ಜನಸಂಖ್ಯೆ ಭಾಳ ಕಮ್ಮಿ ಇರುತ್ತೆ, ನಮ್ಮೂರು ಇರಲ್ಲ. ಜನಸಂಖ್ಯೆ
ಸಂಖ್ಯೆ ಭಾಳ ಕಮ್ಮಿ. ಅದರಿಂದ ನಿಮಗೆ ಈ ಬೀಚ್ ಆಗಲಿ ಇಲ್ಲ ಬೇರೆ ಎಲ್ಲ ಆ್ಯಕ್ಟಿವಿಟೀಸು ಎಂಜಾಯ್ ಮಾಡ್ಬೋದು, ಕ್ರೌಡ್ ಇರೋಲ್ಲ. ಅದು ಒಂದು. ಇನ್ನೊಂದು ಹವಾಮಾನ ಭಾಳ ಶುದ್ಧವಾಗಿರುತ್ತೆ. ಇವತ್ತು ಕೆಫೆ ಮುಚ್ಚೋಗಿದೆ, ಇಲ್ಲಾಂದರೆ ಯೂಶಲಾಗಿ ಇಲ್ಲೂ ಜನ ಇರ್ತಾರೆ ಬಿಸಿ ಬಿಸಿ ಚಾಯ್ ಕುಡಿಯೋದಕ್ಕೆ. ಈ ಚಳಿಗೆ ಮಸ್ತಾಗಿರುತ್ತೆ. ಸೊ ನಾನು ಭಾಳ ದಿವಸದಿಂದ ವೀಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ, ಟೈಮ್ ಕೂಡ ಬಂದಿರಲಿಲ್ಲ. ನಾನು ನಾಳೆ ವಾಪಸ್ ಮತ್ತೆ ನಮ್ಮ ಸ್ವಸ್ಥಳ ಅಬುದಾಬಿಗೆ ವಾಪಸ್ ಹೋಗ್ತೀನಿ. ಹೊರಡೋಕ್ಕೆ ಮುಂಚೆ ಸರಿ ಇವತ್ತೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಶುರು ಮಾಡಿದ್ದೀನಿ. ಎಲ್ಲ ಸೂಕ್ತವಾಗಿ ಆದರೆ ಮುಂದಕ್ಕೆ ಅಬುದಾಬಿ ಆಗಲಿ ದುಬೈ ಆಗಲಿ ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಆ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ನೋಡಿದ್ರ, ಇವತ್ತು ಅದನ್ನು ಹತ್ತೋಣ. ವೆದರ್ ಚೆನ್ನಾಗಿದೆ ಅನ್ನಿಸ್ತು. ಸೊ ಆ ಬೆಟ್ಟದ ಹತ್ರ ಹೋಗಿ ಆ ಬೆಟ್ಟನ ತೋರಿಸ್ತೀನಿ ನಿಮಗೆ. ಆ ಮೇಲ್ಗಡೆ ಹತ್ತದ ಮೇಲೆ ನಿಮಗೆ ಪೂರ್ತಿ ಊರು, ಈ ಪ್ರದೇಶ ಕಂಪ್ಲೀಟ್ ಪ್ಲಸ್ ಈ ಸಮುದ್ರ ಎಲ್ಲ ಕಾಣುತ್ತೆ ಮೇಲ್ಗಡೆ ಹತ್ತಿದ್ರೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತಲೇ ಇವತ್ತು ಅದನ್ನು ಹತ್ತೋಣ ಅಂತ ಹೊರಟಿದ್ದೀನಿ. ಅಲ್ಲಿ ಹೋದ್ಮೇಲೆ ಮತ್ತೆ ನಿಮ್ಗೆ ಆನ್ ದ ವೇ ಮತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಹೇಳ್ಬೋದು. ಭಾಳ ಚೆನ್ನಾಗಿದೆ ವ್ಯೂ. ನಿಮ್ಗೆ ಅಲ್ಲಿಂದ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇದು ಒಳ್ಳೆಯ ಜಾಗ. ನೀವು ಒಂಥರ ಕ್ರೌಡೆಡ್ ಪ್ಲೇಸ್ ಬೇಡ ಅಂತಂದರೆ ಇಲ್ಲಿ ಬಂದು ವೆಕೇಷನ್ ಮಾಡೋದಕ್ಕೆ ನೇಚರ್ ಭಾಳ ಚೆನ್ನಾಗಿದೆ. ಸುತ್ತಮುತ್ತ ನೀವು ಎಲ್ಲಿ ಹೋದರೂ ಈ ಸ್ವಿಟ್ಜರ್ಲ್ಯಾಂಡ್ ಥರ ಚೆನ್ನಾಗಿ ಹಸಿರು, ಕುರಿಗಳು ಮೇಯ್ತಾ ಇರುತ್ತೆ, ಹಸುಗಳು ಮೇಯ್ತಾ ಇರುತ್ತೆ, ಭಾಳ ಚೆನ್ನಾಗಿದೆ. ಸೊ ಇಲ್ಲಿ ಬಂದು ಇಳ್ಕೊಂಡು ಹೋಟ್ಲಲ್ಲಿದ್ದು ಸುತ್ತಮುತ್ತ ರೆಂಟೆ ಕಾರ್ ತೊಗೊಂಡು ಆದರೂ ಹೋಗ್ಬೋದು. ನಮ್ಮ ಇಂಡಿಯನ್ ಲೈಸೆನ್ಸ್ ಆಗಲಿ ಬೇರೆ ಯಾವುದಾದ್ರು UAE ಲೈಸೆನ್ಸ್ ಆಗಲಿ ವ್ಯಾಲಿಡ್ ಇರುತ್ತೆ. ಸೊ ತೊಗೊಂಡು ರೆಂಟೆ ಕಾರ್ ಮಾಡ್ಕೊಂಡು ಹೋಗ್ಬೋದು. ಇಲ್ವಾ ಅಂತಂದರೆ ಲೋಕಲ್ ಬಸ್ಸುಗಳು, ನಾನು ಬಸ್ ಸ್ಟೇಷನ್ ತೋರಿಸಿದ್ನಲ್ಲ, ಆ ಬಸ್ ಸ್ಟೇಷನಿಂದನೂ ಸುತ್ತಮುತ್ತ ಬಸ್ಸುಗಳು ಫ್ರೀಕ್ವೆಂಟ್ ಆಗಿರುತ್ತೆ. ಸೊ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳಿದು ನೋಡಿಕೊಂಡು ಮತ್ತೆ ತಿರುಗಿ ವಾಪಸ್ ಹೋಗ್ಬೋದು, ಹಂಗೂ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಲಂಡನ್ನು ಈ ಥರ ದೊಡ್ಡ ದೊಡ್ಡ ಊರುಗಳ ಥರ ಅಂದರೆ ಇದೊಂಥರ ಇಂಟೀರಿಯರ್ ಇರೋದ್ರಿಂದ ಜನ ಕಮ್ಮಿ. ಲಂಡನ್ನಲ್ಲಿ ಭಾಳ ಜನ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಿಮಗೆ ಸಿಟಿ ಲೈಫ್ ಬೇಕು ಅಂದರೆ ಲಂಡನ್ ಅಂತ ಊರುಗಳು ಬೆಸ್ಟು. ಇನ್ನೊಂದು ಊರಿಗೆ ಹೋಗಿದ್ವಿ ಎಡನ್ಬರ ಅಂತ, ಅದು ತುಂಬ ಚೆನ್ನಾಗಿದೆ. ಬಟ್ ಅದೂ ಅಷ್ಟೇ ಕ್ರೌಡೆಡ್, ವಿಸಿಟರ್ಸ್ ತುಂಬ ಜನ ಇರ್ತಾರೆ. ಇಲ್ಲಿ ಅಂದರೆ ವಿಸಿಟರ್ಸ್ ಭಾಳ ಕಮ್ಮಿ ಇರ್ತಾರೆ, ಯಾಕಂದರೆ ಒಳಗಡೆ ಇಂಟೀರಿಯರ್ ಇರೋದ್ರಿಂದ ಕಮ್ಮಿ. ಬಟ್ ಬಂದರೆ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬೋದು ನಾನು. ಸರಿ ಸ್ನೇಹಿತರೆ, ಮುಂದಕ್ಕೆ ಅಲ್ಲಿ ಬೆಟ್ಟ ಹತ್ರ ಹೋದ್ಮೇಲೆ ಮತ್ತೆ ಭೇಟಿ ಮಾಡಿ. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ಪದಗಳೇ ಸಾಲಲ್ಲ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ನೋಡಿದ್ರೇ ಅದನ್ನು ನೀವು ಅನುಭವಿಸ್ಬೋದು. ಮಾತಲ್ಲಿ, ಅಕ್ಷರಗಳಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಸಮುದ್ರ ಇವತ್ತು ಭಾಳ ಪ್ರಶಾಂತವಾಗಿದೆ ಅಂತಲೇ ಹೇಳಬೇಕು. ಭಾಳ ಗಾಳಿ ಎಲ್ಲ ಇದ್ದಾಗ ನೋಡಿದ್ರೆ ನೀವು ಇದೇ ಸಮುದ್ರ ಭಯಂಕರ ರೂಪ ತಾಳಿರುತ್ತೆ. ಏನು ಅಲೆಗಳು ಈ ರೋಡ್ವರೆಲ್ಲ ಹೊಂಟಿದಾಗುತ್ತೆ, ಅಷ್ಟು ಜೋರಾಗಿ ಹೊಡಿತಾ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಬೆಟ್ಟದ ಮೇಲೆ ಮನೆಗಳು, ಸುತ್ತೂರು ಕುರಿಗಳು ಮೇಯ್ತಾ ಇರ್ತವೆ. ಅವ್ರ ಜೀವನನೇ ಜೀವನ. ಇಲ್ಲಿ ನಿಮಗೆ ಆ ಥರ ಹೇಳ್ಕೊಳ್ಳೋಂಥ ಇಂಡಸ್ಟ್ರೀಸ್ ಆಗಲಿ ಆ ಥರ ಎಲ್ಲ ಏನಿಲ್ಲ ಈ ಊರಲ್ಲಿ. ಜಾಸ್ತಿ ಫಾರ್ಮಿಂಗ್ ಮೇಲೆ ಡಿಪೆಂಡ್ ಆಗ್ತಾರೆ ಅನಿಸುತ್ತೆ ಜನ. ಯೂನಿವರ್ಸಿಟಿ ಇದೆ, ಅದರಲ್ಲಿ ಭಾಳ ಜನ ಸ್ಟೂಡೆಂಟ್ಸು, ಫಾರಿನ್ ಸ್ಟೂಡೆಂಟ್ಸು ಓದೋದಕ್ಕೆ ಬರ್ತಾರೆ ಅಂತೆ. ಸೊ ನಮ್ಮವರು ಇದ್ದಾರೆ ಅದರಲ್ಲಿ. ನೋಡಿ ಎಲ್ಲಿಂದ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೋಡಿದ್ರಾ, ಇನ್ನು ಅರ್ಧ ಹತ್ತಿದ್ರೇ ಈ ವ್ಯೂ. ನಾವು ಪೂರ್ತಿ ಹತ್ತಿದ್ರೆ ಹಿಂಗೆ ನೋಡ, ಬ್ರಿಡ್ಜ್ ಒಂದು ಕಾಣ್ತಾ ಇದೆ ನೋಡಿ, ಅಲ್ಲಿಗೆ ಹೋಗೋಣ. ಅದು ಟ್ರೈನ್
ಕೆಳಗಡೆ ಟ್ರೈನ್ ಹೋಗುತ್ತೆ, ಮೇಲ್ಗಡೆ ಬ್ರಿಡ್ಜು ನಡೆಯೋದು ಕಾಣುತ್ತೆ ನಮ್ಗೆ ಅಲ್ಲೋದ್ರು. ಬಂದು ಸೇರಿದ್ವಿ ಸ್ನೇಹಿತರೆ. ಇಲ್ಲಿ ಮೇಲೆ ಬಂದು ಸೇರಿದ್ವಿ. ಏನಿಲ್ಲ, ಇಲ್ಲೇನೋ ಬೌಲಿಂಗ್ ಇದೆ, ಅದು ಕ್ಲೋಸ್ ಆಗಿದೆ. ಅದು ಬಿಟ್ಟರೆ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಅದು ತೆಗೆದಿದೆಯಾ ಇಲ್ವ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ, ಏನಾದರೂ ಸಿಕ್ಕಿದ್ರೆ. ಅಲ್ಲಿ ವಿಂಡ್ ಮಿಲ್ ಕಾಣ್ತಾ ಇದೆಯಾ? ಇಲ್ಲೆಲ್ಲ ಜಾಸ್ತಿ ವಿಂಡ್ ಮಿಲ್. ಯಾಕಂದರೆ ಇಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ಈ ವಿಂಡ್ ಮಿಲ್ಲಲ್ಲಿ ಎನರ್ಜಿ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಅದರಿಂದ ಭಾಳ ಇಲ್ಲಿ ಸೋಲಾರ್ಗಿನ್ನ ವಿಂಡ್ ಎನರ್ಜಿನೇ ಜಾಸ್ತಿ ಇಂಪಾರ್ಟೆಂಟ್. ರೆಸ್ಟೋರೆಂಟು ತೆಗೆದಂಗಿಲ್ಲ ಸ್ನೇಹಿತರೆ, ಕ್ಲೋಸ್ ಆಗಿದೆ ಅನಿಸುತ್ತೆ. ಮುಚ್ಚಿಬಿಟ್ಟಿದ್ದಾರೆ, ಇಲ್ಲ. ಸೊ ಕಾಫಿ ಕುಡಿಯೋ ಅದೃಷ್ಟ ಇಲ್ಲ ನಮಗೆ ಇವತ್ತು. ಆ ಕಡೆ ಹೋಗೋಣ ಇರಿ, ಬರೀ ಊರೇ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಹಸಿರು ಕಡೆ ಏನೋ ಫಾರ್ಮಿಂಗ್ ಲ್ಯಾಂಡ್ಸ್ ನೋಡೋಣ. ಏನಂದರೆ ಇಲ್ಲಿ ಒಂದೆಲ್ಲ ನೋಡಿ ನೀವು, ಇದೊಂದು ಸಣ್ಣ ಪ್ರದೇಶ ಆದರೂ ಎಷ್ಟು ಕ್ಲೀನಾಗಿದೆ ನೋಡಿ. ಶುದ್ಧತೆ ಅನ್ನೋದು ಜನಗಳು ಮೇಂಟೈನ್ ಮಾಡ್ತಾರೆ. ಅದೇ ಥರ ಇಲ್ಲೇನಿದೆ ಮುನ್ಸಿಪಾಲ್ಟಿ ಆಗಲಿ, ಅವರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಮ್ಮೂರುಗಳ ಥರ ನಮಗೆ ಜನಗಳಿಗೂ ನಮ್ಮದ್ರಲ್ಲಿ ಅಷ್ಟೊಂದು ಕಾಳಜಿ ಇಲ್ಲ. ಮನೆ ಕ್ಲೀನಾಗಿ ಇಟ್ಕೊತೀವಿ, ಆದರೂ ಆಚೆ ಕಡೆ ಹೋದಾಗ ತಿಪ್ಪೆ ಥರ ಎಲ್ಲ ಬಿಸಾಕ್ತಾ ಇರ್ತೀವಿ ಎಲ್ಲಿ ಸಿಕ್ಕಿದ್ರಲ್ಲಿ. ಸೊ ಇಲ್ಲಿ ಜನನೂ ಸ್ವಲ್ಪ ಅವರು ಮುತುವರ್ಜಿ ವಹಿಸ್ತಾರೆ. ಅದರಿಂದ ಎಲ್ಲ ಅಷ್ಟು ಶುದ್ಧವಾಗಿದೆ ನೋಡಿ. ಎಷ್ಟು ಕ್ಲೀನ್ ನೋಡಿ, ಎಷ್ಟು ಕ್ಲೀನಾಗಿದೆ. ಇದು ಊರು ಇಲ್ಲಿಗೆ ಎಂಡಾಗುತ್ತೆ ಅನಿಸುತ್ತೆ. ಇದು ಇನ್ನು ಈ ಕಡೆಗೆ ಮತ್ತೆ ಎಲ್ಲ ಫಾರ್ಮಿಂಗ್ ಲ್ಯಾಂಡ್ಸ್ ಕಂಪ್ಲೀಟ್. ಇದು ಮಕ್ಕಳೇ ಸ್ನೇಹಿತರೆ, ಆಲ್ಮೋಸ್ಟ್ ಬೆಟ್ಟ ಮುಗಿಸ್ದಂಗಿದೆ. ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ. ಸೊ ಎಕ್ಸಲೆಂಟ್ ವ್ಯೂಸ್. ಮತ್ತೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಬಟ್ ತುಂಬ ಚೆನ್ನಾಗಿದೆ ನೋಡಿ. ನಾನು ಲೈಟ್ ಹೌಸ್ ಅಂತಿದ್ನಲ್ಲ, ಅದು ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ ದೂರದಲ್ಲಿ. ಇದು ಸಣ್ಣದು, ಇದು ಲೈಟ್ ಹೌಸ್. ಇದು ಕ್ಯಾಸಲ್. ಇಲ್ಲಿ ಮುಂದ್ಗಡೆ ಇರೋದು ಪಾಳ್ಬಿದ್ದು ಕ್ಯಾಸಲ್ ಅಂತ ಹೇಳಿದ್ನಲ್ಲ, ಅದು ಇದು ಕ್ಯಾಸಲ್. ಸೊ ನೀವು ಕಂಪ್ಲೀಟ್ ನಡಿಬೋದು, ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಊರು ನೋಡಿ ಎಷ್ಟು ದೊಡ್ಡ ಊರು ಅಂತ. ಕೆಳಗಡೆ ನಿಂತ್ಕೊಂಡ್ರೆ ಗೊತ್ತಾಗಲ್ಲ, ಸಣ್ಣ ಊರು ಅಂತ ಅನ್ಸುತ್ತೆ ನಮಗೆ, ಬಟ್ ಸಾಕಷ್ಟು ದೊಡ್ಡದಿದೆ. ಸೊ ದೂರದಲ್ಲಿ ನೋಡಿದ್ರೆ ನಿಮಗೆ ಪಚ್ಚನೆ ಪಸಿರು ಗುಡ್ಡಗಳು, ಅದರ ಕೆಳಗಡೆ ಮನೆ. ದೂರ ಬೆಟ್ಟದಲ್ಲಿ ಒಂದು ಪುಟ್ಟ ಮನೆ ಇರಬೇಕು ಅಂತ ಅಣ್ಣವರು ಹಾಡಿದೆಯಲ್ಲ, ಆ ಥರ ಇಲ್ಲಿ ಎಲ್ಲರಿಗೂ ಹಂಗೆ ಇರುತ್ತೆ ಅನಿಸುತ್ತೆ. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ. ಸೊ ಮೇಲೆ ಹೋಗೋಣ ಇರಿ, ಮೇಲೆ ಹೋಗಿ ನೋಡೋಣ ಏನು ತೆಗ್ದಿದೆಯಾ ಇಲ್ವೋ ಇವತ್ತು. ಕಾಫಿ ಶಾಪ್, ಒಂದು ಕಾಫಿ ಕುಡಿಯೋದಕ್ಕೆ. ಒಂದು ಸೈಡ್ ಊರು, ಇನ್ನೊಂದು ಸೈಡು ಸಮುದ್ರನೇ ಅನಿಸುತ್ತೆ. ಆ ಕಡೆ ಏನು ಊರು ಕಾಣೋದು ಗೊತ್ತಿಲ್ಲ ನನಗೆ. ಪೂರ್ತಿ ಸಮುದ್ರನೇ ಇದೆ ಈ ಕಡೆ. ಊರು ಕಾಣೋದು ಇವಾಗ 1/4 ಗಂಟೆ 20 ನಿಮಿಷ ಆಯ್ತು ನಮಗೆ ಅಷ್ಟೇ ಹತ್ತೋದಕ್ಕೆ. ಜಾಸ್ತಿ ಟೈಮ್, ಚಿಕ್ಕದು ಗುಡ್ಡ. ಇಲ್ಲಿಂದ ಕಾಣುತ್ತೆ ನೋಡಿ ಈ ಕಡೆ. ಓ, ಈ ಕಡೆ ಇದೆಯಪ್ಪ ಊರು, ದೂರದಲ್ಲಿ ಕಾಣ್ತಾ ಇದೆ ನೋಡಿ. ಅದಕ್ಕಿಂತ ಇದು ಒಂದು ಥರ ಅದ್ಭುತವಾಗಿದೆ ನೋಡಿ. ಕಾಣ್ತಾ ಇರೋದೆಲ್ಲ
ನಡೀತಾ ಇದೆ ನೋಡಿ ಅಲ್ಲಿ. ಅದೇ ನಾವು ಹೋಗಬೇಕಾಗಿರೋ ಜಾಗ ಹೋಟೆಲ್ ಅದು. ಸೊ ಇದು ಸ್ನೇಹಿತರೆ ಅಬೆರೆಸ್ವೆತ್ ಅನ್ನೋ ಊರಿನ ಒಂದು ಕಿರು ಪರಿಚಯ. ನನ್ನ ಮುಖಾಂತರ ಡಿಜಿಟಲ್ ಆಗಿ ನೀವು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇದು ನನ್ನ ಮೊದಲನೇ ಪ್ರಯತ್ನ, ಆದ್ದರಿಂದ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಮುಂದೆ ತಪ್ಪುಗಳಿಂದ ಕಲಿತು ಇನ್ನೂ ಚೆನ್ನಾಗಿರೋ ವಿಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.